ವಿಜಯನಗರ ಜಿಲ್ಲೆ ಕೂಡಲಗಿ ತಾಲೂಕು ಆಸ್ಪತ್ರೆಯೊಳಗ ಅಂದ್ರೆ ದವಾಖಾನೆಯೊಳಗ ಈ ವಿದ್ಯುತ್ ಕೈ ಕೊಟ್ಟಿತ್ತು. ಹಾಗಾಗಿ ನಮ್ಮ ರೋಗಿಗಳೆಲ್ಲ ಪರದಾಡ್ಯಾರ ನೋಡ್ರಿ. ಮೊಬೈಲ್ ಟಾರ್ಚ್ ಹಿಡ್ಕೊಂಡು ನವಜಾತ ಶಿಶುಗಳ ಆರೈಕೆ ಮಾಡಾರಂತ. ಹಿಂಗಾಗಿ ರಿಪಬ್ಲಿಕ್ ಕನ್ನಡ ಆ ಬಗ್ಗೆ ವರದಿ ಮಾಡಿತ್ತು. ನಮ್ಮ ವರದಿಗೆ ಕೂಡಲಗಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಸ್ಪಂದಿಸ್ಯಾರ ನೋಡ್ರಿ. ರಿಪಬ್ಲಿಕ್ ವರದಿಗೆ ಎಚ್ಚೆತ್ತು ತಾಲೂಕು ದವಾಖಾನೆಗೆ ಭೇಟಿ ಕೊಟ್ಟು ದವಾಖಾನೆಯ ಅವ್ಯವಸ್ಥೆ ಬಗ್ಗೆ ರೋಗಿಗಳು ಅಲ್ಲಿನ ಜನ ಎಲ್ಲ ಮಾಹಿತಿ ಕೊಟ್ಟಾರಂತ. ಹಾಗಾಗಿ ಆಸ್ಪತ್ರೆ ಅಧಿಕಾರಿಗಳಿಂದ ಜನರೇಟರ್ ಕುರಿತು ಶಾಸಕರು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಭರವಸೆ ಕೊಟ್ಟಾರಂತ. ಅದನ್ನು ಹೇಳ್ಕೊಂಡು ಕತೆ ಹೇಳಕ್ಕೆ ನಾವು ಬಂದಿದ್ದೀವಿ. ಇದು ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಅಂತ ಸರ್. ಈ ಹತ್ರ ವಿಚಾರಿಸಿ ಮತ್ತೆ ಯಾರು ಇಲ್ಲಿ ಡ್ಯೂಟಿಲಿದ್ರು, ಯಾರು ಡ್ಯೂಟಿಲಿ ಆ ಟೈಮಲ್ಲಿ ಇದ್ರು, ಮತ್ತೆ ಯಾರು ಇದು ಕೈವಾಡ ಅಲ್ಲ ನಿಜ ಆಗಿದ್ರೆ ಪೇಷಂಟಿಗೆ ತೊಂದರೆ ಆಗಿದ್ರೆ ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ. ಅದೇನೋ ಆಗಿದ್ರೆ ನಿಜ ಆಗಿದ್ರೆ ನಾವು ಒಪ್ಪಲ್ತೀವಿ, ಅದು ಸರಿ ಮಾಡ್ತೀವಿ. ಹಾಸ್ಪಿಟಲ್ ಕಂಪ್ಲೀಟ್ ಓವರ್ ಮಾಡ್ತೀವಿ. ಬಟ್ ಇನ್ನು ರಾಜ್ಯದಾಗ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಭಾಳ ಜಾಸ್ತಿ ಆಗೈತೆ ನೋಡ್ರಿ. ಹೀಗಾಗಿ ಬಳ್ಳಾರಿ DC SP ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮುಖ್ಯಸ್ಥರ ಜೊತೆ ಸಭೆ ಮಾಡಿದ್ರಂತ. ಸಭೆಯೊಳಗ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮುಖ್ಯಸ್ಥರನ್ನ ಜಿಲ್ಲಾಧಿಕಾರಿ ಪ್ರಶಾಂತ್ ಮಿಶ್ರಾ, SP ಶೋಭಾರಾಣಿ ತರಾಟೆಗೆ ತೆಗೆದುಕೊಂಡ್ರಂತ. ಸಾರ್ವಜನಿಕರಿಗೆ ಕಿರುಕುಳ ಆದ್ರೆ ನಾವು ಸಹಾಯವಾಣಿ ಸಂಖ್ಯೆ ಕರೆ ಮಾಡಿ ತಿಳಿಸ್ರಿ, ನಾವು ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ಕೊಟ್ರ. ಜಿಲ್ಲೆಯೊಳಗ 118 ಮೈಕ್ರೋ ಫೈನಾನ್ಸ್ ಅದಾವಂತ. ಅಂದ್ರೆ 118 ಮೈಕ್ರೋ ಫೈನಾನ್ಸ್ ಅದಾವು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಹಾಯವಾಣಿನೂ ನಾವು ತೆಗ್ದೀವಿ. ನಿಮಗೇನಾದ್ರೂ ಸಮಸ್ಯೆ ಆದ್ರೆ RBI ನಿಯಮ ಏನಾದರೂ ಉಲ್ಲಂಘನೆ ಆಗೈತಿ ಅಂತ ಅನ್ಸಿದ್ರೆ ನಮಗೊಂದು ಫೋನ್ ಮಾಡ್ರಿ ಸಾಕು, ನಾವು ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ಕೊಟ್ಟಾರ ನೋಡ್ರಿ. ನೀವು ಫಸ್ಟು ನೀವು ಲೋನ್ ಕೊಡ್ಬೇಕಾದ್ರೆ ಒಂದು ಅಗ್ರಿಮೆಂಟ್ ಆಗ್ತದೆ. ಆ ಅಗ್ರಿಮೆಂಟಲ್ಲೇ ಇರ್ತದೆ ಮ್ಯೂಚುವಲ್. ನಾವು ಯಾವ ಪ್ಲೇಸ್ಗೆ ಬಂದು ರಿಕವರಿ ಮಾಡಬೇಕು ಅಂತ ಅವ್ರು ಯಾವ್ದಾದ್ರು ಒಂದು ಪ್ಲೇಸ್ ಹೆಸರು ಹೇಳ್ಬೋದು. ನಾನು ಇಲ್ಲಿಗೆ ಬಂದು ಈ ದಿವಸಗಳಲ್ಲಿ ಕೊಡ್ತೀನಿ ಅಂತ. 15th ಡೇ ಬಿಫೋರ್ 15th ಕೊಡಬೇಕು ಎವ್ರಿ ಮಂತ್. 12th ಡೇ ನಾನು ಇಂಥ ಜಾಗದಲ್ಲಿ ಬಂದು ಕೊಡ್ತೀನಿ ಅಂತ. ಆ ಜಾಗದಲ್ಲಿ ಅಷ್ಟೇ ನಿಮ್ಗೆ ಕಲೆಕ್ಟ್ ಮಾಡೋಕ್ಕಾಗೋದು. ನೀವಾಗ ಅವ್ರ ಮನೆ ಹತ್ರ, ಅವ್ರ ಆಫೀಸ್ ಹತ್ರ, ಅವ್ರ ಅಕ್ಕಪಕ್ಕದ ಮನೇಲೆಲ್ಲ ಗೊತ್ತಾದಂಗೆ ಇನ್ಸಲ್ಟ್ ಮಾಡೋದು, ಅದಕ್ಕೆಲ್ಲ ಅವಕಾಶ ಇಲ್ಲ. ಯಾವ ರೋಡಿಗಳು. ಇನ್ನು ಬೆಳಗಾವಿ ನಗರ ಪಾಲಿಕೆಯ 2 BJP ಸದಸ್ಯರು ಅನರ್ಹ ಆಗ್ಯಾರಂತ. ಮಂಗೇಶ್ ಪವಾರ್, ಜಯಂತ್ ಜಾಧವ್ ತಿನಿಸು ಕಟ್ಟೆಯೊಳಗ ಪತ್ನಿಯರ ಹೆಸರೊಳಗ ಮಳಿಗೆ ಪಡ್ಕೊಂಡಿದ್ರಂತ್ರಿ. ಹರಾಜು ಪ್ರಕ್ರಿಯೆಯೊಳಗ ಭಾಗವಹಿಸಿ ಬಾಡಿಗೆ ಆಧಾರದ ಮ್ಯಾಗ ಮಳಿಗೆ ಪಡ್ಕೊಂಡಿದ್ದ ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾದ ಬಳಿಕನೂ ಹಿಂಗ ಮಳಿಗೆ ವಾಪಸ್ ನೀಡಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಈಗ ಸಸ್ಪೆಂಡ್ ಮಾಡ್ಯಾರಂತ. ಅಂದ್ರೆ ಅನರ್ಹಗೊಳಿಸ್ಯಾರ. ಪಾಲಿಕೆಯಿಂದ ಲಾಭ ಮಾಡ್ಕೊಳಕತ್ತಾರ ಅಂತ ಹೇಳಿ ಅಲ್ಲಿ ಸಾಮಾಜಿಕ ಹೋರಾಟಗಾರ ಸುಜಿತ್ ಮುಳುಗುಂದ ದೂರು ಕೊಟ್ಟಿದ್ರಂತ. ಪ್ರಾದೇಶಿಕ ಆಯುಕ್ತರು 2 ಸದಸ್ಯರನ್ನ ಅನರ್ಹ ಮಾಡಿ ಈಗ ಆದೇಶ ಕೊಟ್ಟಾರ ನೋಡ್ರಿ. ಜಯಂತ್ ಜಾಧವ್ ಹಾಗೂ ಮಂಗೇಶ್ ಪವಾರ್ ಇವರಿಬ್ಬರ ಹೆಸರಲ್ಲಿ ಅವರ ತಮ್ಮ ಶ್ರೀಮತಿಗಳ ಹೆಸರಲ್ಲಿ ಈ ಒಂದು ಪ್ರಾಪರ್ಟಿಯನ್ನು ಅಲ್ಲಿ ಖರೀದಿಸಿದ್ರು. ಆಮೇಲೆ ಇದೇನೊಂದು ಇದು ಆಗಿತ್ತು, ಆಕ್ಷನ್ ಆಗಿತ್ತು. ಅದು ಕೂಡ ಕಾನೂನು ಬಾಹಿರವಾಗಿ ಆಗಿತ್ತು. ಆದರೂ ಕೂಡ ಇದರಲ್ಲಿ ನಾನು ಒಂದು ಏನು ಜಯಂತ್ ಜಾಧವ್ ಹಾಗೂ ಮಂಗೇಶ್ ಪವಾರ್ ಇವರಿಬ್ಬರು ಕೂಡ ತಮ್ಮ ಅಧಿಕಾರದ ದುರ್ಬಳಕೆ ಇದರಲ್ಲಿ ಮಾಡಿ ಇದನ್ನು ಅವರು. ಬೀದರ್ನ ತೋರಣ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಭಿವೃದ್ಧಿಗಾಗಿ ನಮ್ಮ ಗ್ರಾಮಸ್ಥರು ಉಪವಾಸ ಸತ್ಯಾಗ್ರಹ ಮಾಡ್ಯಾರ. ಸರ್ಕಾರಿ ದವಾಖಾನೆಗೆ ಒಬ್ರು ಕಾಯಂ ಸಿಬ್ಬಂದಿ ನೇಮಕ ಮಾಡ್ರಿ ಅಂತ ಒತ್ತಾಯಿಸಿ ಗ್ರಾಮಸ್ಥರು ಉಪವಾಸ ಸತ್ಯಾಗ್ರಹ ಮಾಡಕತ್ತಾರ. ಆ ದವಾಖಾನೆಯೊಳಗ ದಿನದ 24 ಗಂಟೆ ವೈದ್ಯರಿರ್ಬೇಕ್ರಿ, ಸಿಬ್ಬಂದಿ ಇರಲೇಬೇಕು. ಇದ ನಮ್ಮ ಬೇಡಿಕೆ. ಅದನ್ನ ಈಡೇರಿಸೋ ತನಕ ನಾವು ಹೋರಾಟ ಬಿಡಂಗಿಲ್ಲ ನೋಡಂತ ಎಚ್ಚರಿಕೆ ಕೊಟ್ಟಾರ. ಸ್ಥಳಕ್ಕೆ DHO ಡಾಕ್ಟರ್ ಧ್ಯಾನೇಶ್ವರ ನಿರುಗುಡೆ, ತಹಶೀಲ್ದಾರ್, CPI ಹಾಗೂ ಕಮಲಾನಗರದ PSI ಚಂದ್ರಶೇಖರ್ ಭೇಟಿ ಕೊಟ್ಟು ಹೋರಾಟಗಾರರ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ರ. ಆದ್ರ ಭರವಸೆ ಐತಲ್ಲ, ಭರವಸೆ ಕೊಟ್ಟಾರ. ಹಂಗಾಗಿ ಅವ್ರು ಸತ್ಯಾಗ್ರಹ ಕೈ ಬಿಟ್ಟಾರಂತ. ಸಂಗೊಳ್ಳಿ ರಾಯಣ್ಣ ಸೊಸೈಟಿಯ 350 ಕೋಟಿ ಠೇವಣಿ ವಂಚನೆ ಪ್ರಕರಣ ಆಗಿತ್ತಲ್ರಿ. ಹಣ ಸಿಗದ ಕಂಗಾಲಾಗಿದ್ರಲ್ಲ ಠೇವಣಿದಾರರು, ಅವ್ರಿಗೆ ಮತ್ತೊಂದು ಶಾಕ್ ಎದುರಾಗೈತಂತ. ರಾಜ್ಯ ಸರ್ಕಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹಗರಣದ ತನಿಖೆಗೆ ಪ್ರಾಧಿಕಾರ ರಚನೆ ಮಾಡೈತಿ. ಸರ್ಕಾರ ರಚನೆ ಮಾಡಿದ ಪ್ರಾಧಿಕಾರದೊಳಗ ಅಂದ್ರೆ ಆ ಪ್ರಾಧಿಕಾರದಿಂದಲೇ ಠೇವಣಿದಾರರಿಗೆ ಪತ್ರ ರವಾನೆ ಮಾಡ್ಯಾರ ಅಂತ. ಬೆಳಗಾವಿ ಜಿಲ್ಲೆಯೊಳಗ 5,000ಕ್ಕೂ ಹೆಚ್ಚು ಠೇವಣಿದಾರರು ರೊಕ್ಕ ಠೇವಣಿ ಇಟ್ಟಿದ್ದ ಬಗ್ಗೆ ಸಮರ್ಪಕ ಸಾಕ್ಷ್ಯಾಧಾರ ಇಲ್ಲದ ಕಾರಣ ನಿಮ್ಮ ಅರ್ಜಿ ತಿರಸ್ಕಾರ ಆಗೈತೆ ನೋಡ್ರಿ ಅಂತ ಹೇಳಿ ಪತ್ರ ರವಾನೆ ಮಾಡ್ಯಾರಂತ. ಈಗ ಠೇವಣಿದಾರರು DC ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಾರಂತ. ಕೊಪ್ಪಳ ಜಿಲ್ಲೆ ಕನಕಗಿರಿ ಪಟ್ಟಣದ SBI ಬ್ಯಾಂಕ್ ಒಳಗ ವೃದ್ಧನ ಗಮನ ಬ್ಯಾರೆ ಕಡೆ ಸೆಳೆದ ಖದೀಮರು 30,000 ರೊಕ್ಕ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಯಾರ.
ವೃದ್ಧ ಬಸವರಾಜ್ ಕುಂಬಾರ್ ಬ್ಯಾಂಕ್ ಡೆಪಾಸಿಟ್ ಮಾಡೋದಕ್ಕಂತ ಹೇಳಿ ಬ್ಯಾಂಕಿಗೆ ಬಂದಿದ್ರಂತ 30,000 ರೊಕ್ಕ ತಗೊಂಡು ಈ ವೇಳೆ ಆ ಕದಿಮರು ಆ ವೃದ್ಧನನ್ನ ಮಾತಾಡಿಸೋ ನೆಪದೊಳಗೆ ಆ ಕಡೆ ಗಮನ ಹರಿಸಿ ಅವನ ಕಡೆ ಇದ್ದಿದ್ದು 30,000 ರೊಕ್ಕ ಕದ್ದು ಪರಾರಿ ಆಗ್ಯಾರ ನೋಡ್ರಿ. ಇನ್ನು ಬಾಗಲಕೋಟೆಯ ಬಸವೇಶ್ವರ ವೃತ್ತದ ಬಳಿ ಆ ಬೈಕ್ ಟಿಪ್ಪರ್ ಡಿಕ್ಕಿ ಹೊಡೆದೈತಂತ ನೋಡ್ರಿ. ದೊಡ್ಡ ಮಟ್ಟದ ಅಪಘಾತ ಆಗೈತಿ. ಈ ಅವಘಡದಾಗ ಬೈಕ್ ಸವಾರ ತಲೆ ಮೇಲೆ ಟಿಪ್ಪರ್ ಹರಿದು ಹೋಗೈತಂತ. ಹಾಗಾಗಿ ಆ ಬೈಕ್ ಸವಾರ ಸ್ಥಳದಾಗ ಸತ್ತಾನ. ಆಶೀಶ್ ಮೃತ ದುರ್ದೈವಿ ಅಂತ ಹೇಳಾಕತ್ತಾರ. ಕಲಬುರಗಿ ಒಳಗ ಖತರ್ನಾಕ್ ಕದಿಮರು ತಮ್ಮದ ಏರಿಯಾದಾಗ ಮನೆಯೊಂದಕ್ಕೆ ನುಗ್ಗಿ ಲಕ್ಷಾಂತರ ರೂಪಾಯಿ ರೊಕ್ಕ, ಚಿನ್ನಾಭರಣ ಎಲ್ಲ ಕಳ್ತನ ಮಾಡ್ಯಾರಂತ ನೋಡ್ರಿ. ಮನೆಗಳತನ ಆಗಿದ್ದಕ್ಕೆ ಮಾಲೀಕರ ಬಂದು ಪೊಲೀಸರಿಗೆ ದೂರು ಕೊಟ್ಟಾರ. ಹಿಂಗಾಗಿ ಏರಿಯಾದ ಇಬ್ಬರು ಯುವಕರು ಆ ಪ್ರಕರಣ ಭೇದಿಸಿಲ್ಲ ಅನ್ನೋ ಕಾರಣಕ್ಕೆ, ಏರಿಯಾದ ಹುಡುಗರು ಅನ್ನೋ ಕಾರಣಕ್ಕೆ ಪೊಲೀಸರು ಆ ಪ್ರಕರಣನ ಭೇದಿಸಿಲ್ಲ, ಅವ್ರನ್ನ ಬಚಾವ್ ಮಾಡೋದಕ್ಕೇನ ಯತ್ನ ಆಗೈತಿ ಅಂತ ಹೇಳಿ ಈ ಯಾವ ಮನೆ ಕಳ್ಳತನ ಆಗಿತ್ತಲ್ಲ ಆ ಕುಟುಂಬಸ್ಥರು ಆರೋಪ ಮಾಡಕತ್ತಾರ. ಈಗ ಕಾಕಿ ಇಬ್ಬರನ್ನೇನ ವಿಚಾರಣೆಗೆ ಒಳಪಡಿಸಾರಂತ ಒತ್ತಡ ಜಾಸ್ತಿ ಆಗ್ತಿದ್ದಂಗೆ ಆದ್ರೆ ಪೊಲೀಸರ ಏನೋ ಒಂದು ಕ್ಷಣ ಶಾಕಿಗೆ ಒಳಗಾಗ್ಯಾರಂತ ನೋಡ್ರಿ. ಯಾದಗಿರಿ ಜಿಲ್ಲಾ ಪೊಲೀಸರು ಪಂಪ್ಸೆಟ್ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕಳ್ಳರನ್ನ ಬಂಚಾರಂತ ನೋಡ್ರಿ. ಸುರಪುರ ತಾಲೂಕಿನ ಜಾಲಿಬೆಂಚಿ ಹಾಗೂ ದೇವಾಪುರ ಗ್ರಾಮದ ರೈತರ ಜಮೀನೊಳಗಿದ್ದ ಪಂಪ್ಸೆಟ್, ಟಿಸಿ ಎಲ್ಲ ಕಳ್ಳತನ ಮಾಡಿದ್ರಂತ. ಹಿಂಗಾಗಿ ರೈತರು ಸುರಪುರ ಪೊಲೀಸ್ ಠಾಣೆಗೆ ಹೋಗಿ ದೂರನೂ ಕೊಟ್ಟಿದ್ರು. ಪ್ರಕರಣ ಕೈಗೆತ್ಕೊಂಡ ಪೊಲೀಸರು 4 ಆರೋಪಿಗಳನ್ನ ಈಗ ವಸ್ತುಗಳ ಸಮೇತ ವಶಕ್ಕೆ ಪಡ್ಕೊಂಡಾರಂತ. ಕೇಬಲ್ ವೈರ್, ಟ್ರಾನ್ಸ್ಫಾರ್ಮರ್, ಪಂಪ್ಸೆಟ್ ಎಲ್ಲ ವಾಪಸ್ ರೈತರಿಗೆ ಕೊಟ್ಟಾರ. ಬಾಗಲಕೋಟೆ ನಗರದ ಕಲಾಭವನದಾಗ ಕರ್ನಾಟಕ ಬಯಲಾಟ ಅಕಾಡೆಮಿ ವತಿಯಿಂದ 59 ಜನ ಕಲಾವಿದರಿಗೆ ಗೌರವ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತು ನೋಡ್ರಿ. ಕರ್ನಾಟಕ ಬಯಲಾಟ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ KR ದುರ್ಗಾದಾಸ್ ನೇತೃತ್ವದಾಗ ಕಾರ್ಯಕ್ರಮದಾಗ ಜಿಲ್ಲಾಧಿಕಾರಿ ಜಾನಕಿ KM, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕ ಕರ್ಣಕುಮಾರ್ ಸೇರಿದಂಗೆ ಅಧಿಕಾರಿಗಳು, ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಎಲ್ಲ ಕಲಾವಿದರು ಭಾಗಿಯಾಗಿದ್ರು. ಗದಗ್ ನಗರದ ರಿಂಗ್ ರಸ್ತೆಯೊಳಗೆ ಇದ್ದಿದ್ದ ಅಂಬೇಡ್ಕರ್ ಭವನದ ಗೋಪುರ ಕುಸಿದ್ ಬಿಟ್ಟೈತಿ ನೋಡ್ರಿ. ಉದ್ಘಾಟನೆಯಾಗಿ ಬರೀ 9 ವರ್ಷ ಆತು ಅಷ್ಟ ಗೋಪುರ ಕುಸಿದ್ ಬಿಟ್ಟೈತಿ. ಅಲ್ಲಲ್ಲಿ ಕಟ್ಟಡ ಬಿರುಕು ಬಿಟ್ಟೈತಿ. ಮದುವೆ, ಸರ್ಕಾರಿ ಕಾರ್ಯಕ್ರಮ ಎಲ್ಲ ನಡೀತೈತಿ ಕಟ್ಟಡದೊಳಗ. ಈಗ ಕಳಪೆ ಕಾಮಗಾರಿ ಅಂತ ಹೇಳಿ ನಮ್ಮ ಜನ ಬಿಡ್ತಾರನ ತರಾಟೆಗೆ ತಗೊಂಡಾರ. ಬಿಲ್ಡಿಂಗ್ ಗುಣಮಟ್ಟನ ಸರಿ ಇಲ್ರಿ, ಎಲ್ಲ ಹಾಳಾಗಿ ಹೋಗೈತಿ ನೋಡು, ಇವರೆಲ್ಲ ರೊಕ್ಕ ಹೊಡೆದಾರ ಅಂತ ಹೇಳಿ ಜನ ಆರೋಪ ಮಾಡ್ಯಾರ. ವರೆಗೆ ಇಲ್ಲಿ ಬಂದೆ ಸರ್, ಇದನ್ನೆಲ್ಲ ಚೆಕ್ ಮಾಡಲಿಕ್ಕೆ ಅಂತೇಳಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರ ಭವನ ಸುಮಾರು 2016ನೇ ಇಸ್ವಿಯಲ್ಲಿ ನವೆಂಬರ್ ತಿಂಗಳಲ್ಲಿ ಇದು ಉದ್ಘಾಟನೆ ಆಗಿದೆ ಸರ್. ಇದು ನಿನ್ನೆ ರಾತ್ರಿ 1-1:30 ಸುಮಾರು ಇದು ಘಟನೆ ಆಗಿದೆ ಅಂತೇಳಿ ಸುದ್ದಿ ನನಗೆ ಬೆಳಿಗ್ಗೆ ಸುಮಾರು 8:30-9 ಗಂಟೆಗೆ ನಮ್ಮ ಈ ಭವನದ ಮ್ಯಾನೇಜರ್ ಆಗಿರ್ತಕ್ಕಂಥ ರಶೀದ್ ಅವರು ನನಗೆ ಫೋನ್ ಮೂಲಕ ಹೇಳಿದರು. ಸೊ ಇನ್ನು ಬಾಗಲಕೋಟೆಯೊಳಗ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಮಧ್ಯೆ ಈ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕಿತ್ತಾಟ ನಡೆಯಾಕತೈತ್ರಿ. 100ಕ್ಕೆ ಹೆಚ್ಚು ಕಾಮಗಾರಿ, 40 ಕೋಟಿಗೂ ಹೆಚ್ಚು ರೊಕ್ಕ ತಂದಿರಿ, ಆದ್ರೆ ಎಲ್ಲಿ ಬಳಕೆ ಆಗೈತಿ ತೋರಿಸ್ರಲ್ಲ ಅಂತ ಪ್ರಶ್ನೆ ಮಾಡಾಕತ್ತಾರಂತ. ಬಿಜೆಪಿ ಸರ್ಕಾರದಾಗ ದೇವಸ್ಥಾನದ ಅಭಿವೃದ್ಧಿ ಅಂತ ಹೇಳಿ ಅನುದಾನ ಬಿಡುಗಡೆ ಆಗೈತಿ. ಕಾಂಗ್ರೆಸ್ ಹಾಲಿ ಶಾಸಕರಿಂದ ಬದಲಿ ಕಾಮಗಾರಿಗೆ ಅಂತ ರೊಕ್ಕ ವರ್ಗಾವಣೆ ಆಗೈತಿ ಅಂತ ಹೇಳಿ ಈಗ ಮಾಜಿ ಸಚಿವರೇನ ಆರೋಪ ಮಾಡಾಕತ್ತಾರಂತ. ಶಾಸಕ ಮತ್ತು ಮಾಜಿ ಸಚಿವರ ಮಧ್ಯೆ ಈ ಟೆಂಪಲ್ ಪಾಲಿಟಿಕ್ಸ್ ದೊಡ್ಡ ಮಟ್ಟದಾಗ ನಡೆಯಾಕತೈತಿ. ಅನುದಾನದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಇಬ್ರೊಳಗೆ ಒಬ್ಬರ ಲೆಕ್ಕ ಕೊಡ್ರಲ್ಲ ಅಂತ ಹೇಳಿ ಜನ ಕೇಳಾಕತ್ತಾರ. ಬೀದರ್ನ ಬಾಲ್ಕಿ ತಾಲೂಕು ಕುಡ್ಲಿ ಗ್ರಾಮದೊಳಗ ಕಬ್ಬಿನ ಹೊಲಕ್ಕೆ ಆಕಸ್ಮಿಕ ಬೆಂಕಿ ಬಿದ್ದೈತೆ ನೋಡ್ರಿ. ರೈತ ಓಂ ಪ್ರಕಾಶ್ 2.5 ಎಕರೆ ಒಳಗ ಸಾಲ ಸೋಲ ಮಾಡಿ ಕಬ್ಬು ಬೆಳೆದಿದ್ರ. ಈ ಬೆಂಕಿ ಅವಘಡದಾಗ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಕಬ್ಬು ಸುಟ್ಟು ಕರ್ಕಲಾಗೈತಿ. ಕಬ್ಬಿಗೆ ಬೆಂಕಿ ಬಿತ್ತಂದ್ರ ತೂಕ ಕಡಿಮೆ ಆಗತ್ತೆ. ರೈತ ಕಂಗಾಲಾಗ್ಯಾನ. ರಾಯಚೂರೊಳಗೆ ಖಾಸಗಿ ಆಂಬ್ಯುಲೆನ್ಸ್ಗೆ ಬೆಂಕಿ ಬಿದ್ದೈತಂತ ನೋಡ್ರಿ. ಆಶಾಪುರ ಗ್ರಾಮಕ್ಕೆ ಶವ ಸಾಗಿಸೋ ಒಳಗ ಈ ಅವಘಡ ಸಂಭವಿಸೈತಿ. ಆಂಬ್ಯುಲೆನ್ಸ್ ಇಂಜಿನ್ ಬಿಸಿಯಾಗಿ ಬೆಂಕಿ ಹೊತ್ಕೊಂಡೈತಿ ಅಂತ ಚಾಲಕ ಹೇಳಾಕತ್ತಾನ. ಬಟ್ ಚಾಲಕ ಸಡನ್ ಆಗಿ ವಾಹನ ನಿಲ್ಲಿಸಿ ಕೆಳಗಿಳಿದ. ಹಾಗಾಗಿ ಪ್ರಾಣಾಪಾಯದಿಂದ ಪಾರಾಗ್ಯಾರಂತ. 3 ಜನ ಕುಟುಂಬದ ಸದಸ್ಯರಿದ್ರಂತ ಆ ಶವ ಸಾಗಿಸೋದ್ರೊಳಗ. ಅವರು ಕೂಡ ಬಚಾವಾಗ್ಯಾರ ನೋಡಿ. ಬೀದರ್ನ ಬಸವಗಿರಿಯೊಳಗ ಬಸವ ಸೇವಾ ಪ್ರತಿಷ್ಠಾನದಿಂದ 3 ದಿನ ಉತ್ಸವ ಕಾರ್ಯಕ್ರಮ ನಡೀತೈತಂತ. 23ನೇ ವಚನ ವಿಜಯೋತ್ಸವಕ್ಕೆ ವಿಧಾನಸಭೆ ಸಭಾಪತಿ UT ಖಾದರ್ ಚಾಲನೆ ಕೊಟ್ಟಾರ. ಸಾಮೂಹಿಕ ಇಷ್ಟಲಿಂಗ ಪೂಜೆ ಒಳಗ ಸಾವಿರಾರು ಶರಣೆಯರು ಎಲ್ಲ ಭಾಗಿಯಾಗ್ಯಾರ್ರಿ.
ಬೆಳಗಾವಿಯೊಳಗ ಆಕರ್ಷಕ ಆಟೋ ಅಲಂಕಾರಿಕ ಸ್ಪರ್ಧೆ ನಡೀತಂತ್ರಿ. ದಿನನಿತ್ಯದ ಬದುಕೊಳಗ ನಿತ್ಯ ನಾವು ಹೋರಾಟದ ಬದುಕನ್ನು ನಡೆಸ್ತೀವಿ, ಇನ್ನಿಲ್ಲದ ಕಸರತ್ತನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ಆಟೋ ಮಾಲೀಕರು ಚಾಲಕರು ಇವತ್ತು ಆಟೋಗಳಿಗೆ ಅಲಂಕಾರ ಮಾಡಿ ಸ್ಪರ್ಧೆ ಮಾಡಿಕೊಂಡ್ರೆ. ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಚಾಲಕರ ವೇದಿಕೆ ವತಿಯಿಂದ ಈ ಕಾರ್ಯಕ್ರಮ ನಡೆಯಿತು. ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನಾಗ ನುಷಿ ಹತ್ತಿದ ಆಹಾರ ಧಾನ್ಯ ವಿತರಣೆ ಮಾಡ್ಯಾರಂತ ನೋಡ್ರಿ. ಶಾಲಾ ಮಕ್ಕಳಿಗೆ ನೀಡು ಬಿಸಿ ಊಟದಾಗ ಈ ರೀತಿ ಸಮಸ್ಯೆ ಆಗೈತಿ. ಅಧಿಕಾರಿಗಳನ್ನ ಹಂಗಾಗಿ ಪೋಷಕರು ಬಂದು ತರಾಟೆಗೆ ತಗೊಂಡಾರಂತ. ಮಕ್ಕಳಿಗೆ ಬಿಸಿ ಊಟ ಕೊಡ್ತೀರಿ, ಅದನ್ನೂ ಸರಿಯಾಗಿ ಕೊಡಂಗಿಲ್ರಿ, ಕಳಪೆ ಕೊಡ್ತೀರಲ್ಲ ಅಂತ ಹೇಳಿ ವಾಗ್ದಾಳಿ ನಡೆಸ್ಯಾರ.